ಗುರುಭ್ಯೋ ನಮಃ. ನಿಮಗೆಲ್ಲ ತಿಳಿದಿರೋ ಹಾಗೆ ಇಂದು ಗುರುಪೂರ್ಣಿಮಾ. ಭಾರತೀಯ ಪರಂಪರೆಯಲ್ಲಿ ತಂದೆ ತಾಯಿಯ ನಂತರದ ಸ್ಥಾನವನ್ನು ನಾವು ಗುರುಗಳಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಹೇಳುವುದು, ಈ ಜೀವ ತಾಯಿಯ ಭಿಕ್ಷೆ, ಜೀವನ ತಂದೆಯ ಭಿಕ್ಷೆ, ಹಾಗೂ ವಿದ್ಯೆ ನಮಗೆ ಗುರುಗಳು ಕೊಟ್ಟಿರುವಂತಹ ಭಿಕ್ಷೆ. ಅದಕ್ಕೇನೆ ನಾವು ಯಾವುದೇ ಕಾರ್ಯಕ್ರಮದ ಪ್ರಾರಂಭವನ್ನು ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿನೇ ನಾವು ಶುರು ಮಾಡೋದು. ಇದರಿಂದಾನೇ ನಮಗೆ ತಿಳಿತದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಗುರುವಿಗೆ ಎಂತಹ ಸ್ಥಾನವನ್ನು ಕೊಟ್ಟಿದ್ದೀವಿ ಅಂತ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಹುಣ್ಣಿಮೆಯ ದಿನವನ್ನು, ಅಂದರೆ ಇವತ್ತು ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತೇವೆ. ಈ ಸಾರಿ ಗುರುಪೂರ್ಣಿಮೆ ಗುರುವಾರನೇ ಬಂದಿರೋದು ಅತ್ಯಂತ ವಿಶಿಷ್ಟವಾಗಿರುವಂಥದ್ದು. ಇವತ್ತೇ ಯಾಕೆ ನಾವು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನು ಕಾರ್ಯಕ್ರಮದ ಉದ್ದಕ್ಕೂ ನಿಮಗೆ ಎಲ್ಲ ಹೇಳ್ತಾ ಹೋಗ್ತೇನೆ. ಹಾಗೂ ಮಧ್ಯೆ ಮಧ್ಯೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವೆಲ್ಲರೂ ಆನ್ಸರ್ ಮಾಡಬೇಕು. ಶಿಕ್ಷಣ, ಕಲೆ, ಸಾಹಿತ್ಯ, ನಾಟ್ಯ, ಸಂಗೀತ, ಅಧ್ಯಾತ್ಮ, ಹೀಗೆ ಯಾವುದೇ ಕ್ಷೇತ್ರ ಇರಲಿ ನಮಗೆ ಗುರುವಿನ ಅವಶ್ಯಕತೆ ಇದ್ದೇ ಇದೆ. ಇಂತಹ ಒಂದು ಸಂಗೀತ ಕ್ಷೇತ್ರದಲ್ಲಿ ನಮಗೆ ಒಬ್ಬ ಒಳ್ಳೆಯ ಗುರುಗಳು ಸಿಕ್ಕಿರುವುದು ನಮ್ಮ ಪೂರ್ವಜನ್ಮದ ಸುಕೃತವೇ ಸರಿ. ಅವರು ನಮ್ಮ ಗುರುಗಳಾದಂತಹ ವಿದುಷಿ ಶ್ರೀಮತಿ ಗಾಯತ್ರಿ ಪ್ರಸನ್ನಕುಮಾರ್ ಅವರು. ಅವರಿಗಾಗಿ ಏರ್ಪಡಿಸಿದಂತಹ ಈ ಸುಂದರವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ ಗುರುಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ಕೋರುತ್ತೇವೆ. ಹಾಗೂ ಗುರುಪೂರ್ಣಿಮೆಯ ಶುಭಾಶಯವನ್ನು ನಾನು ಕೇಳ್ತೀನಿ. ನಮ್ಮ ಗುರುಗಳು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ವಿದ್ವತ್ತನ್ನು ಮಾಡಿರುವಂಥವರು. ಹಾಗೆ ಬೆಂಗಳೂರು ಯೂನಿವರ್ಸಿಟಿಯಿಂದ MA ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಸಂಗೀತದ ಮತ್ತೊಂದು ಬಗೆಯಾದಂತಹ ಗಮಕವನ್ನು ಸಹ ನಮ್ಮ ಗುರುಗಳು ಅಭ್ಯಾಸ ಮಾಡಿದ್ದಾರೆ. TN ಶೇಷಗೋಪಾಲನ್, ಮಾಲ್ಗುಡಿ ಜಯರಾಮನ್, RK ಪದ್ಮನಾಭನ್ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮಿ ಅಂತಹ ವಿದ್ವಾಂಸರ ಹತ್ತಿರ ಅಭ್ಯಾಸ ಮಾಡಿದ ಶ್ರೀ ಗಾಯತ್ರಿ ಅವರು ನಮ್ಮ ಗುರುಗಳಾಗಿ ಸಿಕ್ಕಿದ್ದು ನಮ್ಮ ಭಾಗ್ಯ. ಇಂತಹ ಗುರುಗಳನ್ನು ರೂಪಿಸಿದ ಆ ಮಹಾನ್ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ಈ ಗುರುಪೂರ್ಣಿಮೆಯಂದು ನಮ್ಮ ಭಕ್ತಿಪೂರ್ವಕ ನಮಸ್ಕಾರಗಳು. ಗುರುಪೂರ್ಣಿಮೆ ಹಿಂದೂಗಳಿಗೆ ಅಷ್ಟೇ ಅಲ್ಲ, ಜೈನರು ಮತ್ತು ಬೌದ್ಧರಿಗೂ ಸಹ ಒಂದು ಒಳ್ಳೆಯ ದಿನ ಹಾಗೂ ಆಚರಣೆ ಮಾಡುವಂತಹ ದಿನ. ಜೈನ ಧರ್ಮದಲ್ಲಿ ಬರುವಂತಹ ಭಗವಾನ್ ಮಹಾವೀರರು ನಮಗೆಲ್ಲ ಗೊತ್ತು. ಅವರು ತಮ್ಮ ಪಟ್ಟದ ಶಿಷ್ಯನನ್ನು ಇವತ್ತೇ ಗುರುಪೂರ್ಣಿಮೆಯ ದಿನ ಆಯ್ಕೆ ಮಾಡಿದರು ಅಂತ ಹೇಳಲಾಗುತ್ತೆ. ಹಾಗೆ ನಮ್ಮ ಗುರುಗಳ ಪಟ್ಟದ ಶಿಷ್ಯೆ, ಸೊಸೆ ಹಾಗೂ ಮತ್ತೊಬ್ಬ ಗುರುಗಳಾದಂತಹ ಶ್ರೀಮತಿ ಸವಿತಾ ಮನುಕುಮಾರ್ ಅವರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಹಾಗೂ ನಮ್ಮೆಲ್ಲರ ಪರವಾಗಿ ಈಗ ಸಾಂಕೇತಿಕವಾಗಿ ದೀಪವನ್ನು ಬೆಳಗಿಸುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾನು ನಮ್ಮ ಪೂಜ್ಯ ಗುರುಗಳಿಗೆ